ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಸ್ಟೇಟ್ಕ್ರಾಫ್ಟ್ ಐಎಸ್ ಅಕಾಡೆಮಿ. ಇವತ್ತಿನ ಕ್ಲಾಸಲ್ಲಿ ನಾವು PYQ ಡೈರೀಸ್ ಸೀರೀಸ್ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿನ ನೋಡೋಣ. ಕ್ವಶನ್ಸ್ ಅನ್ನ ಇವತ್ತಿನ ಪೇಪರ್ ನಾನು ತಗೊಂಡಿರೋದು CDS ಪೇಪರ್. ಓಕೆ, ಪೇಪರ್ 1 ಮೀನ್ಸ್ ಇದು UPSC ಇಂದ ಕಂಡಕ್ಟ್ ಮಾಡೋ ಎಕ್ಸಾಮು. ಎವ್ರಿ ಇಯರ್ 2 ಟೈಮ್ಸ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, 2 ಟೈಮ್ಸ್ ಕಂಡಕ್ಟ್ ಮಾಡೋದ್ರಿಂದ 2025 ಅಲ್ಲಿ ಆದ ಫಸ್ಟ್ ಪೇಪರ್ನ ತಗೊಂಡಿದ್ದೀನಿ. ಓಕೆ, ಫಸ್ಟ್ ಟೈಮ್ ಕಂಡಕ್ಟ್ ಮಾಡಿದಿರಲ್ವಾ, ಸೊ ಅದಕ್ಕೆ CDS 1 and 2 ಅಂತ ಕರೀತಾರೆ. ನಾನು ತಗೊಂಡಿರೋದು CDS 1 ಪೇಪರ್. ಅದರಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾತ್ರ. ಇದರಲ್ಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ ನಿಮಗೆ ಬೇಸಿಕ್ NCERT ಅಲ್ಲೇ ಸಿಕ್ಬಿಡುತ್ತೆ. ಮುಂದೆ ತೋರಿಸ್ತೀನಿ ನಾನು ಕ್ವಶನ್ ಸಾಲ್ವ್ ಮಾಡಬೇಕಿದ್ರೆ ಎಲ್ಲೆಲ್ಲಿ ತಗೊಂಡಿದ್ದಾರೆ, ಡೈರೆಕ್ಟ್ಲಿ NCERT ರೆಫರ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಹೆಂಗಂತ. ನಾ ಏನಕ್ಕೆ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ತೀನಿ ಮುಂದಿನ ಕ್ಲಾಸಲ್ಲಿ, ಯಾಕಂದ್ರೆ ಈಗ ಮೊನ್ನೆ ನಡೆದಂತ KE ಎಕ್ಸಾಮ್ ನೋಡ್ತಿರಲ್ವಾ, ಈ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲೂ ಕೂಡ ಸೈನ್ಸ್ ಅಂಡ್ ಟೆಕ್ನಾಲಜಿ ವೇಟೇಜ್ ಜಾಸ್ತಿ ಆಗಿದೆ ಅಲ್ವಾ. 15 to 20 ಕ್ವಶನ್ಸ್ ಬೇಸಿಕ್ ಸೈನ್ಸ್ ಇಂದ ಕೇಳ್ತಾ ಇದ್ದಾರೆ. ಈ CDS ಪೇಪರು UPSC ಕಂಡಕ್ಟ್ ಮಾಡೋದ್ರಿಂದ ಸ್ಟ್ಯಾಂಡರ್ಡ್ ಆಫ್ ದ ಕ್ವಶನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಂದಾನೇ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಏನು ಅಡ್ವಾನ್ಸ್ ಬುಕ್ ಎಲ್ಲ ಓದ್ಬೇಕು ಅವಶ್ಯಕತೆ ಇಲ್ಲ. ಬೇಸಿಕ್ 6 to 10th NCERT, ಹಾಗೆ ಬಯಾಲಜಿ ಪಾರ್ಟ್ ಅಲ್ಲಿ 11th to 12th NCERT ನ ಕೆಲವೊಂದು ಚಾಪ್ಟರ್ ನ ಓದಿದ್ರೆ ಸಾಕು, ನಿಮ್ಗೆ ಅಲ್ಲೇ ಬೇಸಿಕ್ ಸೈನ್ಸ್ ಕವರ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸಾಮ್ ಒಂದು PYQs ನ ಬಿಡಿಸಿ, ನಮ್ಗೆ KPSC ಇದಿರ್ಬೋದು, KE ಇದಿರ್ಬೋದು, CDS ಇದಿರ್ಬೋದು. ಹಾಗೆ ನಾನು ಕೆಲವೊಂದು ಲಾಸ್ಟ್ PYQ ಡೈರೀಸ್ ಅಂದ್ರೆ ಒಂದು ಕ್ಲಾಸ್ ಅಲ್ಲೇ ಹೇಳಿದ್ದೆ PYQs ಯಾವ ತರ ರಿಪೀಟ್ ಆಗತ್ತೆ ಅನ್ನೋದಲ್ವಾ. ಕೆಲವೊಂದು ಬುಕ್ ಗಳು ಕೂಡ ರೆಕಮೆಂಡ್ ಮಾಡಿದ್ದೆ, ಕೆಲವೊಂದು ಸ್ಟೂಡೆಂಟ್ಸ್ ಪರ್ಚೇಸ್ ಕೂಡ ಮಾಡಿದ್ದಾರೆ. ಅಲ್ಲಿ ಇದ್ದಂತ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ, ಬೇಸಿಕ್ ಸೈನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಬಿಡಿಸಿ. ಓಕೆನಾ, ಕ್ವಶನ್ಸ್ ನೋಡೋಕ್ಕಿಂತ ಮುಂಚೆ ನನ್ನ ಇನ್ಸ್ಟಿಟ್ಯೂಷನ್ ಇಂದ ಗ್ರೂಪ್ C ಎಡಿಷನಲ್ ಸಿಲೆಬಸ್ ಏನಿದೆ ಅಲ್ವಾ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್, ಲ್ಯಾಂಡ್ ರಿಫಾರ್ಮ್, ಕೋಆಪರೇಟಿವ್ ಮೂವ್ಮೆಂಟ್, ಇ ಗವರ್ನೆನ್ಸ್, ಇಂಡಿಯನ್ ಸೊಸೈಟಿ, ಪಬ್ಲಿಕ್, ಓಕೆ, ಎಲ್ಲಾ ಚಾಪ್ಟರ್ ಮೇಲೂ ಅಥೆಂಟಿಕ್ ಆಗಿ ಮತ್ತೆ ಕ್ರಿಸ್ಪಿ ಆಗಿ ನೋಟ್ಸ್ ಅನ್ನ ಕೊಟ್ಟಿದೀವಿ. ನೀವು ಎಕ್ಸಾಮ್ಗೆ ಅಷ್ಟನ್ನ ಕವರ್ ಮಾಡಿದ್ರೆ ಗ್ರೂಪ್ C ಅಡಿಷನಲ್ ಸಿಲೆಬಸ್ ಇಂದ ಯಾವುದೇ ಕ್ವಶನ್ಸ್ ಬಂದ್ರು ಈಸಿಯಾಗಿ ಅಟೆಂಡ್ ಮಾಡಬಹುದು. ಕೆಲವೊಂದು ಆಲ್ರೆಡಿ ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ದೆ, ನಮ್ಮ ಕ್ಲಾಸ್ ಇಂದ, ನಮ್ಮ ನೋಟ್ಸ್ ಇಂದ ಯಾವ ತರ ಕ್ವಶನ್ಸ್ ಬಂದಿದೆ ಅನ್ನೋದು, ಎಸ್ಪೆಷಲಿ ಫ್ರಮ್ ದಿ ಗ್ರೂಪ್ C ಅಡಿಷನಲ್ ಸಿಲೆಬಸ್ ಅಲ್ವಾ. ಓಕೆನಾ, ಇದನ್ನ ಪರ್ಚೇಸ್ ಮಾಡಬೇಕು ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಜಸ್ಟ್ ಓನ್ಲಿ 99 rupees. ಓಕೆ, ಯಾವುದೇ ಎಕ್ಸಾಮ್ KPSC ತಗೊಳ್ಳಿ, KE ತಗೊಳ್ಳಿ, ಯಾವುದೇ ಎಕ್ಸಾಮ್ ಅಲ್ಲಿ ಗ್ರೂಪ್ C ಅಡಿಷನಲ್ ಸಿಲೆಬಸ್ ಕ್ವಶನ್ಸ್ ಕೇಳಿದ್ರು ಆಲ್ರೆಡಿ ನೋಡಿದಿರಲ್ವಾ, ಅಟ್ ಲೀಸ್ಟ್ ಒಂದು 3 to 4 ಕ್ವಶನ್ಸ್ ಬಂದೇ ಬರುತ್ತೆ ಅಲ್ವಾ. ಲ್ಯಾಂಡ್ ರಿಫಾರ್ಮ್ ಇರ್ಬೋದು, ಕೋಆಪರೇಟಿವ್ ಮೂವ್ಮೆಂಟ್ ಇರ್ಬೋದು, ಇ ಗವರ್ನೆನ್ಸ್ ಇರ್ಬೋದು ಅಲ್ವಾ. ಓಕೆನಾ, ಹಾಗೆ ನೋಡೋಣ ಫಸ್ಟ್ ಕ್ವಶನ್ಸ್ ನೋಡೋಣ. ಏನಿದೆ, ದ ರೂಲ್ ದಟ್ ಡಿಟರ್ಮೈನ್ಸ್ ದಿ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ದಿ ಅರೌಂಡ್ ಎ ಸ್ಟ್ರೇಟ್ ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್ ಅಂತ ಕೇಳಿದ್ದಾರೆ. ಇದು ನಿಮ್ಗೆ ಬೇಸಿಕ್ NCERT ಅಲ್ಲೇ ಕವರ್ ಆಗುತ್ತೆ. ಯಾವುದು, ರೈಟ್ ಹ್ಯಾಂಡ್ ಥಂಬ್ ರೂಲ್ಸ್ ಇರ್ಬೋದು, ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಇರ್ಬೋದು, ಫ್ಲೇಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಇರ್ಬೋದು, ಹುನ್ಸ್ ರೂಲ್ ಇರ್ಬೋದು. ಓಕೆ, ಇದೆಲ್ಲ ಆನ್ಸರ್ ಯಾವ್ದಾಗುತ್ತೆ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಇದು ನಾನು ಡೈರೆಕ್ಟ್ಲಿ ಸ್ಕ್ರೀನ್ ಶಾಟ್ ಅನ್ನ ಬೇಸಿಕ್ NCERT ಇಂದ ತಗೊಂಡಿರೋದು, 10th ಸ್ಟ್ಯಾಂಡರ್ಡ್. ನೀವು ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. 10th NCERT ಅಲ್ಲಿ ಫ್ರೀ ಆಗಿ ನಿಮ್ಗೆ ಅವೈಲೇಬಲ್ PDF ಸಿಗತ್ತೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ. ಓಕೆನಾ, ಅಥವಾ ಬೇರೆ ಬೇರೆ ವೆಬ್ಸೈಟ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತಾರೆ. PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಕೆಲವೊಬ್ರು ಡಿಜಿಟಲ್ ಕಾಪಿ ಓದ್ಬೋದು, ಕೆಲವೊಬ್ರು ಜೆರಾಕ್ಸ್ ತಗೊಂಡು ಜೆರಾಕ್ಸ್ ಕೂಡ ಓದ್ಬೋದು. ಯಾವುದೇ ಕಾರಣಕ್ಕೂ ಸೈನ್ಸ್ ಅಂಡ್ ಟೆಕ್ನಾಲಜಿನ ಸ್ಕಿಪ್ ಮಾಡಬೇಡಿ. ಓಕೆನಾ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾನೆ, ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ಕೊಟ್ಟಿದ್ದಾನೆ. ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಎಲ್ಲ ಕೊಡಕ್ ಹೋಗಲ್ಲ ಜಾಸ್ತಿ, ಜಸ್ಟ್ ನಿಮ್ಗೆ ಕ್ವಶನ್ ನ ಸಾಲ್ವ್ ಮಾಡ್ತೀನಿ. ಯಾಕಂದ್ರೆ ನೀವು ಆಲ್ರೆಡಿ ಸೈನ್ಸ್ ಅನ್ನು ಕೆಲವೊಬ್ರು ಓದಿರ್ತೀರಾ, ಕೆಲವೊಬ್ರು ಓದ್ಬೇಕಾಗಿರ್ತೀರಾ. ಅವರೆಲ್ಲ ಕ್ವಶನ್ ಅನ್ನ ನೋಡ್ಬಿಟ್ಟು ಟ್ರೈ ಟು ಆನ್ಸರ್ ದಿ ಕ್ವಶನ್. ಓಕೆ, ಇಲ್ಲಿ ರೈಟ್ ಹ್ಯಾಂಡ್ ರೂಲ್ ಅಲ್ವಾ, ಫ್ಲೇಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್. ನೀವು ಇದರ ಅಡ್ವಾನ್ಸ್ ಆಗಿ ಫ್ಲೇಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ಸ್ ಅನ್ನು ಓದ್ಬೇಕಾಗತ್ತೆ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಕೂಡ ಓದ್ಬೇಕಾಗತ್ತೆ, ಹುಣ್ಸ್ ರೂಲ್ ಕೂಡ ಓದ್ಬೇಕಾಗತ್ತೆ. ಮುಂದಿನ ಎಕ್ಸಾಮ್ ಅಲ್ಲಿ ಬೇರೆ KPS ಅಥವಾ KE ಎಕ್ಸಾಮ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು,
ಲೆಫ್ಟ್ ಹ್ಯಾಂಡ್ ಮೇಲೆ ಕ್ವಶನ್ಸ್ ಬರ್ಬೋದು ಅಥವಾ ಹುಣಸರ ಮೇಲೂ ಕ್ವಶನ್ಸ್ ಬರ್ಬೋದು, ಇಲ್ಲ ರೈಟ್ ಹ್ಯಾಂಡ್ ರೂಲ್ ಮೇಲೆ ಕ್ವಶನ್ಸ್ ಬರ್ಬೋದು. ಓಕೆನಾ, ಇದು ಕಾನ್ಸೆಪ್ಚುಯಲ್, ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಲೆಫ್ಟ್ ಹ್ಯಾಂಡ್ ರೂಲ್ಗೆ ಮತ್ತೆ ರೈಟ್ ಹ್ಯಾಂಡ್ ರೂಲ್ಸ್ಗೆ ಡಿಫ್ರೆನ್ಸ್ ಏನು. ಓಕೆನಾ, ನೆಕ್ಸ್ಟ್ a force with which the earth attract on the object is called ಅಲ್ವಾ. ಇದು ಕೂಡ ನಿಮ್ ಬೇಸಿಕ್ NCERT ಅಲ್ಲೇ ಸಿಗತ್ತೆ, ಇದು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ, W equal to mg ಅಲ್ವಾ. ಟೋಟಲಿ ವೇಟ್ ಆಫ್ ದ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ಸರ್ ಈಸ್ ಎ ಇಸ್ ವೇಟ್ ಆಫ್ ದ ಆಬ್ಜೆಕ್ಟ್. ನೆಕ್ಸ್ಟ್ ಐಸೋಬಾರ್ ಆಫ್ ದ ಎಲಿಮೆಂಟ್ ಹ್ಯಾವ್ ದ ಸೇಮ್. ಐಸೋಬಾರ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಅಟೋಮಿಕ್ ನಂಬರ್ ಸೇಮ್ ಇದ್ರೆ, ಇಲ್ಲ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಮಾಸ್ ನಂಬರ್ ಅಂತ ಕೇಳಿದ್ದಾರೆ, ನಂಬರ್ ಆಫ್ ನ್ಯೂಟ್ರಾನ್ಸ್. ಇಲ್ಲಿ ನೋಡಿ, ಇದು ಕೂಡ 8th NCERT ಅಲ್ಲೇ ಐಸೋಬಾರ್ ಏನಂದ್ರೆ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, the same mass number as known as they, but different atomic number different ಇರುತ್ತೆ, ಮಾಸ್ ನಂಬರು ಸೇಮ್ ಇರುತ್ತೆ. ಓಕೆ, ಇಲ್ಲಿ ಆನ್ಸರ್ ಏನಾಯ್ತಾಗಿದ್ರೆ ಐಸೋಬಾರ್ ಆಫ್ ಎಲಿಮೆಂಟ್ ಹ್ಯಾವ್ ಎ ಡಿಫರೆಂಟ್ ಅಟೋಮಿಕ್ ನಂಬರ್ ಅಂಡ್ ದ ಸೇಮ್ ಮಾಸ್ ನಂಬರ್ ಅಂತ ಆಯ್ತಲ್ವಾ. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಕುಡ್ ನಾಟ್ ಬಿ ಎಕ್ಸ್ಪ್ಲೇನ್ಡ್ ಬೈ ದ ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಅಂತ ಕೇಳಿದ್ದಾರೆ. ಯಾವ್ದು? ಸ್ಟೆಬಿಲಿಟಿ ಆಫ್ ದ ಆಟಮ್, presence of the nucleus in the center of an atom, comparison of the sizes of the atom and nucleus is positively charged. ಓಕೆನಾ, ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ನಾವು ಬೇಸಿಕ್ NCERT ನ ಕೇವಲ ಸ್ಕೂಲ್ ಲೈಫ್ ಅಲ್ಲಿ ಓದಿರ್ತೀವಿ ಅಲ್ವಾ, ಆಲ್ಮೋಸ್ಟ್ ನಾವು ಅದನ್ನ ಮರ್ತಿರ್ತೀವಿ. ಇಲ್ಲಿ ನೋಡಿ, ಇಲ್ಲಿ ರುದರ್ಫೋರ್ಡ್ ಮಾಡೆಲ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನ ಮಾಡೆಲ್ಸ್ ಏನ್ ಹೇಳುತ್ತೆ ಅನ್ನೋದು ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಕೂಡ ನಮ್ಮ ಸೈನ್ಸ್ NCERT 8th NCERT ಅಲ್ಲಿ ಕೊಟ್ಟಿದ್ದಾನೆ ನೋಡಿ. UPSC ಸ್ಟ್ಯಾಂಡರ್ಡ್ ಲೆವೆಲ್ ಎಕ್ಸಾಮ್ ಕೂಡ NCERT ಇಂದ ಬರ್ತಿದೆ ಅಂದ್ಮೇಲೆ ಇನ್ನು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಕೂಡ ಯಾವುದೇ ಸ್ಟೇಟ್ ಲೆವೆಲ್ ಎಕ್ಸಾಮ್, ಯಾವುದೇ ಎಕ್ಸಾಮ್ ತಗೊಂಡ್ರು ಆ ಬೋರ್ಡ್ ಫಾಲೋ ಅಪ್ ಮಾಡೋದು ಸ್ಟ್ಯಾಂಡರ್ಡ್ ಸೋರ್ಸನ್ನೇ. ಸದ್ಯಕ್ಕೆ ಬೇಸಿಕ್ ಸೈನ್ಸ್ ಆಗಿದ್ರಿಂದ ಜಸ್ಟ್ 6th to 10th, ಬಯಾಲಜಿ ಅಂತ ಬಂದಾಗ 11th 12th NCERT ಓದಿ. ಇದ್ರ ಮೇಲಂತೂ 99% ಅಂತೂ ಇದ್ರ ಮೇಲೆ ಕವರ್ ಆಗಿರುತ್ತೆ ಸಿಲೆಬಸ್ ಕ್ವಶನ್ಸ್. ಓಕೆ, ಇಷ್ಟು ಕವರ್ ಮಾಡಿದ್ರೆ ನೀವು 99% ಕ್ವಶನ್ಸ್ ಅಂತೂ ರೈಟ್ ಮಾಡಿ ಬರ್ಬೋದು. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಓಕೆನಾ, ಏನ್ ಕೊಟ್ಟಿದ್ದಾನೆ ಇಲ್ಲಿ, ಸ್ಟೆಬಿಲಿಟಿ ಆಫ್ ದ ಆಟಮ್ ಯಾವ್ದ್ರ ಬಗ್ಗೆ ಹೇಳಲ್ಲ ಅಂತ ಅವನು ಕೇಳಿದಾನೆ. ಯಾವ್ದ್ರ ಬಗ್ಗೆ ಆ ಆನ್ಸರ್ ಅನ್ನ, ಈ ಎಕ್ಸ್ಪ್ಲನೇಷನ್ ನ ಓದ್ಬಿಟ್ಟು ಈ ಕ್ವಶನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆನಾ, ನೆಕ್ಸ್ಟ್ ಇಲ್ಲಿ ನೋಡು, ಸೇಮ್ ರುದರ್ಫೋರ್ಡ್ ಮಾಡೆಲ್ ಬಗ್ಗೆನೇ, ಬಟ್ ಕ್ವಶನ್ಸ್ ಡಿಫರೆಂಟ್ ಕೇಳಿದಾನೆ. ರುದರ್ಫೋರ್ಡ್ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆನ್ ಅ ಗೋಲ್ಡ್ ಫಾಯಿಲ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್. ಓಕೆನಾ, ಇಟ್ ಇಸ್ ಎ ಎಲೆಕ್ಟ್ರಾನ್. ಇಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ರುದರ್ಫೋರ್ಡ್ ಎಕ್ಸ್ಪೆರಿಮೆಂಟ್ ಮಾಡೆಲ್. ಓಕೆ, ಇಸ್ ಎ ಗೋಲ್ಡ್ ಫಾಯಿಲ್, ಯಾವ್ದ್ರ ಬಗ್ಗೆ? ಎಲೆಕ್ಟ್ರಾನ್ ಬಗ್ಗೆ. ಓಕೆ, ಎಕ್ಸ್ಪ್ಲನೇಷನ್ ಕರೆಕ್ಟ್ ಆಗಿ ಓದಿದ್ರೆ ನೀವು ಆನ್ಸರ್ ಮಾಡ್ಬಿಡ್ಬೋದು ಈಗ ಎರಡು ಕ್ವಶನ್ಸ್ಗೂ. ನೆಕ್ಸ್ಟ್ ನೋಡಿ ಇಲ್ಲಿ, ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಆಲ್ ಬಾಡೀಸ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ ಈಚ್ ಅದರ್ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೇಳಿದ್ದಾನೆ. ವಿನೋ ಇದು ಕರೆಕ್ಟ್. ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ನೀವು ಓದಿದ್ರೆ ಇದು ಕೂಡ ಬೇಸಿಕ್ NCERT ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಇದೆ ಅಲ್ವಾ. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಫಾಲೋಸ್ ಫ್ರಮ್ ದಿ ನ್ಯೂಟನ್ಸ್ ಲಾ ಆಫ್ ಮೋಷನ್. ಹೌದಾ? ಇದು ಯೋಚನೆ ಮಾಡಿ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ G ಎಕ್ಸಲೇಷನ್ ಡ್ಯೂ ಟು ಗ್ರಾವಿಟಿ ಅಟ್ ದ ಸೆಂಟರ್ ಆಫ್ ದಿ ಅರ್ತ್ ಈಸ್ 0 ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಮಾಸ್ ಅಂಡ್ ವೇಟ್ ಆರ್ ಮೆಜರ್ಡ್ ಇನ್ ದ ಡಿಫರೆಂಟ್ ಯೂನಿಟ್ಸ್. ಕೆಲವೊಬ್ರು ಅನ್ಕೊಂಡಿರ್ತಾರೆ ಮಾಸು ಮತ್ತೆ ವೇಟ್ ಸೇಮ್ ಅಂತ. ಬೋತ್ ಆರ್ ಡಿಫರೆಂಟ್. ಓಕೆ, ಈ ಬೇಸಿಕ್ ಅನ್ನ ತಿಳ್ಕೊಳ್ಬೇಕು ಅಂದ್ರೆ ನೀವು 10th NCERT ಓದ್ಬೇಕು. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದಿ ಮಾಸ್ ಅಂಡ್ ದಿ ವೇಟ್ ಅಂತ. ಬಟ್ ಇಲ್ಲಿ ಆನ್ಸರ್ ಏನಾಗುತ್ತೆ? ಇದು ಗೊತ್ತು ನಮ್ಗೆ, 0 ಅಂತ ಗೊತ್ತು, ಇದು ಗೊತ್ತು ಅಲ್ವಾ. ಇಸ್ ಎ ಡಿಫರೆಂಟ್ ಯೂನಿಟ್ ಅಂತ ನಾನು ಹೇಳ್ದೆ ಅಲ್ವಾ ಇವಾಗ. ಏನು? ನ್ಯೂಟನ್ಸ್ ಲಾ ಆಫ್ ದ ಗ್ರಾವಿಟೇಷನಲ್ ಬೇರೆ, ನ್ಯೂಟನ್ಸ್ ಲಾ ಆಫ್ ದ ಮೋಷನ್, ಇಟ್ ಇಸ್ ನಾಟ್ ಸೇಮ್. ಓಕೆನಾ, ಬೋತ್ ಆರ್ ಡಿಫರೆಂಟ್ ಈಚ್ ಅದರ್. ಸೊ ಆನ್ಸರ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿರೋದು. ಆನ್ಸರ್ ಈಸ್ ಬಿ ಹಿಯರ್. ಓಕೆ, ಆನ್ಸರ್ ಈಸ್ ಬಿ. ನ್ಯೂಟನ್ಸ್ ಲಾ ಆಫ್ ದ ಗ್ರಾವಿಟೇಷನಲ್ ಇರಬಹುದು, ನ್ಯೂಟನ್ಸ್ ಲಾ ಆಫ್ ದ ಮೋಷನ್ ಇರಬಹುದು, ಎಲ್ಲದೂ ಬೇಸಿಕ್ NCERT ಅಲ್ಲೇ ಕವರ್ ಆಗಿದೆ. ನೆಕ್ಸ್ಟ್
body float in a liquid if the buoyant force is equal to its weight, less than its weight, greater than its weight and 0. ಇದು ಯಾವ ಪ್ರಿನ್ಸಿಪಲ್ ಹೇಳಿ? ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಲ್ವಾ? ಇದು ಮೊನ್ನೆ ಈ ಪ್ರಿನ್ಸಿಪಲ್ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ದ ಮೊನ್ನೆ KA 708 SDA ಎಕ್ಸಾಮ್ ಅಲ್ಲಿ ಅಲ್ವಾ? ಎಕ್ಸಾಮ್ ಅಟೆಂಡ್ ಮಾಡಿದವರು ಅಥವಾ ಪೇಪರ್ ನೋಡಿದವರು ಗೊತ್ತಾಗತ್ತೆ. ಇದು ಯಾವುದು? ಈಕ್ವಲ್ ಟು ಇಟ್ಸ್ ವೇಟ್. ಈ ಫೋರ್ಸ್ ಬಗ್ಗೆ ಕೂಡ NCERT ಅಲ್ಲೇ ಕವರ್ ಮಾಡಿದ್ದಾನೆ. ಹೋಗೊಂದ್ಸಲ ಓದಿ. ಯಾವುದೇ ಕಾರಣಕ್ಕೂ 6th to 10th ಬಯೋಲಜಿ ಕೆಲವೊಂದು ಚಾಪ್ಟರ್ನ 11th and 12th NCERT ಅಷ್ಟನ್ನ ಕವರ್ ಮಾಡಿ, ಜೊತೆಗೆ ವೇರಿಯಸ್ ಎಕ್ಸಾಮ್ಸ್ PIQs. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ದ ಸಿಂಪಲ್ ಮೈಕ್ರೋಸ್ಕೋಪ್? ಯಾವ್ದನ್ನ ಯೂಸ್ ಮಾಡ್ತಾರೆ? ಕನ್ವರ್ಜಿಂಗ್ ಲೆನ್ಸ್. ಯಾಕೆ ಕನ್ವರ್ಜಿಂಗ್ ಲೆನ್ಸ್ ಯೂಸ್ ಮಾಡ್ತಾರೆ? ಕನ್ವರ್ಜಿಂಗ್ ಮತ್ತೆ ಡೈವರ್ಜಿಂಗ್ ಲೆನ್ಸ್ ಡಿಫ್ರೆನ್ಸ್ ಏನು? ಕಾನ್ಕೇವ್ ಮಿರರ್ ಅಂದ್ರೆ ಏನು? ಪ್ಲೇನ್ ಮಿರರ್ಗೆ ಡಿಫ್ರೆನ್ಸ್ ಏನು? ಕಾನ್ವೆಕ್ಸ್ ಮಿರರ್ ಅಂದ್ರೆ ಏನು? ಓಕೆನಾ? ಡಿಫ್ರೆಂಟ್ ಫೋಕಲ್ ಲೆಂತ್ ಎಲ್ಲಿರುತ್ತೆ? ಯಾವ್ದು ವರ್ಚುವಲ್ ಇಮೇಜ್ ಕ್ರಿಯೇಟ್ ಮಾಡುತ್ತೆ? ಎಲ್ಲಾನು NCERT ಅಲ್ಲಿ ಕೊಟ್ಟಿದ್ದಾನೆ ಗೈಸ್. ನೀವು ನೀಟಾಗಿ ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಆಗ್ಲಿ ಅಥವಾ ದೊಡ್ಡ ದೊಡ್ಡ ಮಟೀರಿಯಲ್ ಆಗ್ಲಿ ಯಾವುದು ಬೇಡ, ಸುಮ್ಮನೆ ಬೇಸಿಕ್ ಸೈನ್ಸ್ ಅನ್ನ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡ ಮೀಡಿಯಂ ಕೂಡ ಸ್ಟೇಟ್ ಲೆವೆಲ್ ಸ್ಟೇಟ್ ಲೆವೆಲ್ ಏನು ಸಿಲೆಬಸ್ ಇರುತ್ತಲ್ವಾ, ಸೈನ್ಸ್ ಬುಕ್ ಅನ್ನ ತಗೊಳ್ಳಿ. ಓಕೆನಾ? ಕರ್ನಾಟಕ ಸ್ಟೇಟ್ ಬೋರ್ಡ್ ಅಲ್ಲಿ, ಎಜುಕೇಶನ್ ಬೋರ್ಡ್ ಅಲ್ಲಿ ವೆಬ್ಸೈಟ್ ಅಲ್ಲಿ PDF ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೀಟಾಗಿ ಓದಿ ಬೇಸಿಕ್ ಸೈನ್ಸ್ ಅನ್ನ ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎಕ್ಸ್ಪ್ಲೇನ್ಡ್ ಬೈ ದ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ? ಯಾವ್ದ್ರ ಬಗ್ಗೆ ಹೇಳಲ್ಲ? ಯಾವ ಥಿಯರಿ ಬಗ್ಗೆ ಹೇಳಲ್ಲ ಅವನು? ಲಾ ಆಫ್ ದ ಕನ್ಸರ್ವೇಷನ್ ಆಫ್ ಮಾಸ್, ಲಾ ಆಫ್ ದಿ ಕಾನ್ಸ್ಟಂಟ್ ಕಂಪೋಸಿಷನ್, ಪ್ರೆಸೆನ್ಸ್ ಆಫ್ ಡಿಫರೆಂಟ್ ಕೈಂಡ್ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ ಇನ್ ಆಟಮ್, ಲಾ ಆಫ್ ದಿ ಮಲ್ಟಿಪಲ್ ಪ್ರಪೋರ್ಷನ್ ಅಂತ ಕೇಳಿದಾನೆ. ಯಾವ್ದು ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ ಅವನು? ಪ್ರೆಸೆನ್ಸ್ ಆಫ್ ಡಿಫರೆಂಟ್ ಕೈಂಡ್ ಆಫ್ ಸಬ್ಅಟಾಮಿಕ್ ಪಾರ್ಟಿಕಲ್ ಇನ್ ಆಟಮ್ ಬಗ್ಗೆ ಅಲ್ವಾ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಲ್ವಾ? ಅವನು ಹೇಳ್ತಾನೆ ಡಾಲ್ಟನ್ ಆಟಮ್ಸ್ ಆರ್ ಇಂಡಿವಿಸಿಬಲ್. ಯಾವುದೇ ಕಾರಣಕ್ಕೂ ಅದನ್ನ ಸಪರೇಟ್ ಒಂದು ಆಟಮ್ ಇದೆ ಅಂದ್ರೆ ಲಾಸ್ಟ್ ಫೈನಲ್ ಪಾರ್ಟಿಕಲ್ ಅಲ್ವಾ ಇದು, ಯಾವುದೇ ಕಾರಣಕ್ಕೂ ಈ ಆಟಮ್ ನ ನಾವು ಸಪರೇಟ್ ಮಾಡಕ್ ಆಗಲ್ಲ ಅಂತ ಒಂದು ಹೇಳ್ತಾನೆ. ಓಕೆ, ಆಟಮ್ಸ್ ಕೆನಾಟ್ ಬಿ ಕ್ರಿಯೇಟೆಡ್ ಆರ್ ಡಿಸ್ಟ್ರಾಯ್ಡ್ ಅಂತ ಹೇಳ್ತಾನೆ ಅಲ್ವಾ? ಆಟಮ್ ಕಂಬೈನ್ ಎ ಫಿಕ್ಸ್ಡ್ ರೇಷಿಯೋ ಟು ಫಾರ್ಮ್ ಎ ಕಂಪೌಂಡ್ ಅಲ್ವಾ? ಅವನು ಲಾ ಆಫ್ ದ ಕನ್ಸರ್ವೇಷನ್ ಆಫ್ ದ ಮಾಸ್ ಬಗ್ಗೆ ಹೇಳ್ತಾನೆ, ಕಾನ್ಸ್ಟಂಟ್ ಕಂಪೋಸಿಷನ್ ಬಗ್ಗೆ ಹೇಳ್ತಾನೆ, ಮಲ್ಟಿಪಲ್ ಪ್ರಪೋರ್ಷನ್ ಬಗ್ಗೆನೂ ಹೇಳ್ತಾನೆ. ಇದೆಲ್ಲಾನು ಬೇಸಿಕ್ NCERT ಗೈಸ್, ಬೇಸಿಕ್ NCERT. ಓಕೆ, ಇಲ್ಲಿ ಆನ್ಸರ್ ಏನು ಅಂದ್ರೆ ಪ್ರೆಸೆನ್ಸ್ ಆಫ್ ಡಿಫರೆಂಟ್ ಕೈಂಡ್ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ ಇನ್ ಆಟಮ್. ಓಕೆ, ಇದ್ರ ಬಗ್ಗೆ ಹೇಳೋದೆ ಬೇರೆ ಅಟಾಮಿಕ್ ಥಿಯರಿ ಇದೆ, ಆ ಥಿಯರಿ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಗ್ಯಾಸ್ ಇಸ್ ಯೂಸ್ಡ್ ಇನ್ ದ ಮೇಕಿಂಗ್ ಎ ಸಾಫ್ಟ್ ಡ್ರಿಂಕ್ಸ್? ಯಾವ್ದು ಯೂಸ್ ಮಾಡ್ತಾರೆ? ನಾವು ಆಲ್ಮೋಸ್ಟ್ ಪಿಜ್ಜಾ ತಿನ್ನುವಾಗ ಅಥವಾ ಏನೋ ಬರ್ಗರ್ ತಿನ್ನುವಾಗ ಕುಡಿದಿರ್ತೀವಲ್ಲ, ಥಮ್ಸ್ ಅಪ್ ಆಗ್ಲಿ, ಕೋಕೋ ಕೋಲಾ ಆಗ್ಲಿ, ಸಮ್ ಅದರ್ ಕೋಲ್ಡ್ ಡ್ರಿಂಕ್ಸ್ ಅನ್ನ ಕುಡಿದಿರ್ತೀವಿ, ಗ್ಯಾಸ್ ಫಾರ್ಮ್ ಅಲ್ಲಿ ಬರುತ್ತೆ ಅಲ್ವಾ? ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಡಿಸಾಲ್ವ್ ಇನ್ ವಾಟರ್ ಅಂಡರ್ ದಿ ಪ್ರೆಷರ್. ಓಕೆ, ಸೊ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ತಾರೆ. ಇದೆಲ್ಲ ಡೈಲಿ ಲೈಫ್ ಸೈನ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕನ್ಸಿಡರ್ಡ್ ಆಸ್ ಎ ಕಂಪೌಂಡ್ ಅಲ್ವಾ? ನಿಮ್ಗೆ ಫಸ್ಟ್ ಗೆ ಗೊತ್ತಿರಬೇಕು ವಾಟ್ ಈಸ್ ಕಂಪೌಂಡ್ ಅಂತ ಗೊತ್ತಿರಬೇಕು, ಅಂದಾಗ ಮಾತ್ರ ನೀವಿಲ್ಲಿ ಈ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ನೋಡ, ಕಂಪೌಂಡ್ ಅಂದ್ರೆ ಏನ್ ಕೊಟ್ಟಿದ್ದಾನೆ? ಆ ಕಂಪೌಂಡ್ ಇಸ್ ಎ ಸಬ್ಸ್ಟೆನ್ಸ್ ಕಂಪೋಸ್ಡ್ ಆಫ್ ಟೂ ಆರ್ ಮೋರ್ ಎಲಿಮೆಂಟ್ ಕೆಮಿಕಲಿ ಕಂಬೈನ್ಡ್ ವಿತ್ ಒನ್ ಅನದರ್ ಇನ್ ಎ ಫಿಕ್ಸ್ಡ್ ಪ್ರಪೋರ್ಷನ್ ಅಂತ ಕೊಟ್ಟಿದ್ದಾನೆ. ಓಕೆನಾ? ಇದು ಕೂಡ ಬೇಸಿಕ್ NCERT 8th ಸ್ಟ್ಯಾಂಡರ್ಡ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಒಂದು ಕಾನ್ಸೆಪ್ಟ್. ವಾಟ್ ಈಸ್ ಕಂಪೌಂಡ್, ವಾಟ್ ಈಸ್ ಎಲಿಮೆಂಟ್ಸ್. ಓಕೆನಾ? ಇಲ್ಲಿದೆ ನೋಡಿ, ಎಲಿಮೆಂಟ್ ಅಂದ್ರೆ ಏನು, ಕಂಪೌಂಡ್ ಅಂದ್ರೆ ಏನು, ಅದರಲ್ಲಿ ಹಾಗೆ ಮಿಕ್ಸ್ಚರ್ ಅಂದ್ರೆ ಏನು. ಓಕೆನಾ? ಅದಕ್ಕೂ ಕಂಪೌಂಡ್ಗೂ ಮಿಕ್ಸ್ಚರ್ಗೂ ಡಿಫ್ರೆನ್ಸ್ ಏನು, ಎಲಿಮೆಂಟ್ಗೂ ಕಂಪೌಂಡ್ಗೂ ಡಿಫ್ರೆನ್ಸ್ ಏನು, ಮಿಕ್ಸ್ಚರ್ ಅಲ್ಲಿ ಹೋಮೋಜಿನಿಯಸ್ ಅಂದ್ರೆ ಏನು, ಹೆಟ್ರೋಜಿನಿಯಸ್ ಅಂದ್ರೆ ಏನು, ಎಲ್ಲಾನು ಕೇಳಿದ್ದಾನೆ. ನೋಡಿದಾಗ ಇಲ್ಲಿ ನಮ್ಗೆ ಸಿಲಿಕಾನ್ ಗೊತ್ತು, ಟಿನ್,
SB. Sugar solution, sugar with some water solution ಆಗಿರೋದು any kind of solution. It is not a compound at all. ಏನ್ ಕೇಳಿದಾನೆ ಇಲ್ಲಿ, ಏನ್ ಡೆಫಿನೇಷನ್ ಕೊಟ್ಟಿದ್ದಾನೆ, ಕಂಪೌಂಡ್ ಇಸ್ ಅ ಸಬ್ಸ್ಟೆನ್ಸ್ ಕಂಪೋಸ್ಡ್ ಆಫ್ 2 or more ಎಲಿಮೆಂಟ್ ಅಂತ ಕೇಳಿದ್ದಾನೆ. ಇಲ್ಲಿ ಯಾವುದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಲ್ವಾ, ಇಲ್ಲಿ 2 ಎಲಿಮೆಂಟ್ ಕಂಬೈನ್ಡ್ ಆಗಿದೆ. ಸೊ ಇದೆ ದಟ್ ಇಸ್ ಕಾಲ್ಡ್, ಇಟ್ ಇಸ್ ಎ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಎ ಕಂಪೌಂಡ್ ಅಂತ ಕರಿಬಹುದು ನಾವು. ಎಕ್ಸಾಮ್ ನೋಡಿ, ಆಕ್ಟಿವಿಟಿ ನಿಮ್ಗೆ ಸಿಂಪಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಯು ಮೇ ಥಿಂಕ್ ದಟ್ ನಾನು ಅಂದ್ರೆ ಹೇಳ್ಬೋದು ನೀವು, ನಾನು ಇವಾಗ ಸೈನ್ಸ್ ಲಾಸ್ಟ್ 10th ಸ್ಟ್ಯಾಂಡರ್ಡ್ ಅದಾದ್ಮೇಲೆ ನಾನು ಸೈನ್ಸ್ ಫಾಲೋ ಅಪ್ ಮಾಡಿಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ಬ್ಯಾಚುಲರ್ ಡಿಗ್ರಿನ ಅಥವಾ PUC ಅಲ್ಲಿ ಆರ್ಟ್ಸ್ ಕಾಮರ್ಸ್ ತಗೊಂಡು ನಾನು ಕಂಪ್ಲೀಟ್ ಮಾಡಿದಾಗ ನಂಗೆ ಸೈನ್ಸ್ ಅರ್ಥ ಆಗಲ್ಲ. ಈಗ ಏನಿಲ್ಲ, 6th to 10th NCERT ಯಾರಿಗ್ ಬೇಕಾದ್ರೂ ಅರ್ಥ ಆಗತ್ತೆ ಅಂತ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಹ್ಯುಮ್ಯಾನಿಟಿ ಬ್ಯಾಕ್ ಗ್ರೌಂಡ್ ಅವರು ಯಾವುದೇ ಕಾರಣಕ್ಕೂ ಸೈನ್ಸ್ NCERT ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಕನ್ನಡ ಮೀಡಿಯಂ ಇದ್ದು ಸ್ಟೇಟ್ ಲೆವೆಲ್ ಬೋರ್ಡ್ ಎಕ್ಸಾಮಿನೇಷನ್ ಬುಕ್ ಅನ್ನ ಓದಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಮೆಟಲಾಯ್ಡ್. ಇದರಲ್ಲಿ ಮೆಟಲಾಯ್ಡ್ ಯಾವ್ದು ಅಂತ ಕೇಳಿದ್ದಾನೆ. ಇದು ಕೂಡ ಮೆಟಲಾಯ್ಡ್ ಅಂದ್ರೆ ಏನು ಅಂತ ಇಲ್ಲಿ ಕೇಳ್ತಿದ್ದಾನೆ. ಇಲ್ಲಿ ಕೊಡಿ, ಅಂದ್ರೆ ಸೆಮಿ ಮೆಟಲ್ ಆರ್ ಅಂದ್ರೆ ಮೆಟಲಾಯ್ಡ್, ಬೋತ್ ಆರ್ ಸೇಮ್ ಕೊಟ್ಟಿದ್ದಾನೆ ನೋಡಿ. ಬೋರಾನ್, ಸಿಲಿಕಾನ್, ಜರ್ಮೇನಿಯಂ, ಅರೆಸೆನಿಕ್, ಆಂಟಿಮೋನಿ, ಟೆಲ್ಯೂರಿಯಂ, ಪೊಲೋನಿಯಂ ಇದೆಲ್ಲ ಮೆಟಲಾಯ್ಡ್. ಇಲ್ಲಿ ಜರ್ಮೇನಿಯಂ ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದಾನೆ, ಇಲ್ಲಿ ಕೂಡ ಕ್ವಶನ್ಸ್ ಅಲ್ಲಿ ಇದೆ ಅಲ್ವಾ, ಜರ್ಮೇನಿಯಂ ಇಸ್ ಆಲ್ಸೋ ಮೆಟಲಾಯ್ಡ್ ಅಂತ. ಗೊತ್ತಾಯ್ತಾ ನಮ್ಗೆ? ನನ್ಗೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬೇಸಿಕ್ NCERT ಇಂದನೇ CDS ಅಲ್ಲಿ ಕ್ವಶನ್ಸ್ ಬರುತ್ತೆ. ಇನ್ನು ಮುಂದೆ ಗೊತ್ತಾಗತ್ತೆ ನಿಮ್ಗೆ, ಹೋಗ್ತಾ ಹೋಗ್ತಾ ನಾನು ಎಕ್ಸ್ಪ್ಲನೇಷನ್ ತುಂಬಾ ಸೀರಿಯಸ್ ಕ್ವಶನ್ ಸೈನ್ಸ್ ರಿಲೇಟೆಡ್ ಜಾಸ್ತಿ ಕ್ವಶನ್ಸ್ ಬಿಡಿಸ್ತಾ ಹೋಗ್ತೀನಿ, ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಕೂಡ. ಓಕೆನಾ, ನೆಕ್ಸ್ಟ್, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ ಟು ಮೆಜರ್ ದ ಬ್ಲಡ್ ಪ್ರೆಷರ್ ಮ್ಯಾನ್ಯುಲಿ. ಅದಂಗೆ ಕೇಳಿದ್ದಾರೆ. ಸೆಂಟ್ರಿಫ್ಯೂಸೋ, ಎಲೆಕ್ಟ್ರೋಫೋರಿಸಿಸೋ, ಥರ್ಮೋಸೈಕ್ಲರೋ, ಸ್ಪಯೋಗ್ಯಾಮೋಮೀಟರ್ ಅಂತ ಕೇಳಿದ್ದಾರೆ. ಇದು ಕೂಡ ಇಲ್ಲಿ ನೋಡಿ, ಬ್ಲಡ್ ಪ್ರೆಷರ್ ಇಸ್ ಮೆಜರ್ಡ್ ವಿತ್ ಇನ್ಸ್ಟ್ರೂಮೆಂಟ್ ಆಫ್ ಸ್ಪಯೋಗ್ಯಾಮೋಮೀಟರ್ ಅಂತ ಕೇಳಿದ್ದಾರೆ. ಓಕೆನಾ, ಡೈರೆಕ್ಟ್ಲಿ ಮೆನ್ಷನ್ ಆಗಿದೆ. ಇಟ್ಸ್ ಇನ್ 10th NCERT. ನಿಮ್ಗೆ ಇದಕ್ಕಿಂತ ಪ್ರೂವ್ ಬೇಕಾ ಅಲ್ವಾ? NCERT is the king now. A human eye has a point that lacks photoreceptor cell that identify as a blind spot. ಇದು ಕೂಡ 11th ಸ್ಟ್ಯಾಂಡರ್ಡ್ ಬಯಾಲಜಿ ಚಾಪ್ಟರ್ ಅಲ್ಲಿ ಕವರ್ ಆಗಿದೆ. ಐ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ, ಅದರಲ್ಲಿ ಈ ಪಾಯಿಂಟ್ ಇದೆ. ಓಕೆನಾ, ಇಟ್ ಇಸ್ ಎ ಬ್ಲೈಂಡ್ ಸ್ಪಾಟ್. ನೆಕ್ಸ್ಟ್, enzyme which catalyze the same reaction but have different amino acid composition are commonly referred as ಯಾವುದು? isoenzymes, isotopes, isomers, coenzymes. isotopes ಅಂದ್ರೆ ಗೊತ್ತು, ಸೇಮ್ ಎಲಿಮೆಂಟ್ ಬಟ್ ಡಿಫರೆಂಟ್ ಮಾಸ್ ನಂಬರ್ ಇರುತ್ತೆ ಅಲ್ವಾ. ಹಾಗೆ ಐಸೋಮರ್ಸ್ ಅಂದ್ರೆ ಗೊತ್ತು, ಸೇಮ್ ಮೊಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರ್ ಇರುತ್ತೆ ಅಲ್ವಾ. ಕೋಎಂಜೈಮ್ಸ್ ಅಂದ್ರೆ ನಾನ್ ಪ್ರೋಟೀನ್ ಹೆಲ್ಪರ್ಸ್ ಲೈಕ್ ವಿಟಮಿನ್, ನಾಟ್ ಎಂಜೈಮ್ಸ್ ದೆಮ್ಸೆಲ್ಫ್ ಅಲ್ವಾ. ಇದರಲ್ಲಿ ಯಾವುದು? ಐಸೋ ಎಂಜೈಮ್ಸ್ ಇಸ್ ದ ಆನ್ಸರ್. ಇದ್ರ ಬಗ್ಗೆ ಕೂಡ 11th NCERT ಅಲ್ಲಿ, ಸೈನ್ಸ್ NCERT ಅಲ್ಲಿ ಕವರ್ ಆಗಿದೆ ಇದ್ರ ಬಗ್ಗೆ, ಎಂಜೈಮ್ಸ್ ಬಗ್ಗೆ. ನೆಕ್ಸ್ಟ್, ಲ್ಯಾಕ್ಟೋಸ್ ಇಸ್ ಮೇಡ್ ಅಪ್ ಆಫ್. ಇದು ತುಂಬಾ ರಿಪೀಟೆಡ್ ಕ್ವಶನ್ ಅಲ್ವಾ, ತುಂಬಾ ಕೇಳಿರ್ತೀವಿ ನಾವು. ನೀವು ಒಂದ್ಸಲ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ KPSC ಮತ್ತೆ KE ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಲ್ಯಾಕ್ಟೋಸ್ ಬಗ್ಗೆ ತುಂಬಾ ಕ್ವಶನ್ಸ್ ಇದೆ. ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಓಕೆ, ನೆಕ್ಸ್ಟ್, ಸ್ಪಾಂಜಸ್ ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋವಿಂಗ್ ಫೈಲಮ್ ಅಂತ ಕೇಳಿದ್ದಾರೆ. ಓಕೆನಾ, ನೋಡಿ ಇಲ್ಲಿ, ದೇ ಆರ್ ಕಾಮನ್ಲಿ ಕಾಲ್ಡ್ ದ ಸ್ಪಾಂಜಸ್, ಆರ್ ಮೇನ್ಲಿ ಫೌಂಡ್ ಇನ್ ದ ಮರೈನ್ ಹ್ಯಾಬಿಟೇಟ್. ಇಟ್ ಇಸ್ ಎ ಪೊರಿಪಿರಾ. ಯಾವುದು? ಆನ್ಸರ್ ಇಸ್ ಎ. ನೆಕ್ಸ್ಟ್, ವೈ ಡಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಕ್ಟ್ಯುಲಮ್ ಲುಕ್ ರಫ್ ಅಂಡರ್ ದಿ ಮೈಕ್ರೋಸ್ಕೋಪ್. ಇದು ನೋಡು, ಅನಾಲಿಟಿಕಲ್ ಕ್ವಶನ್ಸ್ ಆದ್ರೂ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ದೇರ್ ಆರ್ 2 ಟೈಪ್ ಆಫ್ ಎಂಡೋಪ್ಲಾಸ್ಮಿಕ್ ರೆಕ್ಟಿಲಿಯಂ, ರಫ್ ಎಂಡೋಪ್ಲಾಸ್ಮಿಕ್ ರೆಕ್ಟಿಲಿಯಂ ಅಂಡ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಕ್ಟಿಲಿಯಂ ಅಂತ ಕೇಳಿದ್ದಾರೆ. ಅದರಲ್ಲಿ RER ಅಂದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಕ್ಟಿಲಿಯಂ ಕೂಡ ಲುಕ್ಸ್ ರಫ್ ಅಂಡರ್ ದಿ ಮೈಕ್ರೋಸ್ಕೋಪ್ ಬಿಕಾಸ್ ಇಟ್ ಹ್ಯಾಸ್ ಅ ಪಾರ್ಟಿಕಲ್ ಕಾಲ್ಡ್ ದಿ ರೈಬೋಸೋಮ್ ಅಟ್ಯಾಚ್ ಟು ಇಟ್ಸ್ ಸರ್ಫೇಸ್. ಅಂದ್ರೆ ಅಲ್ಲಿ ಸರ್ಫೇಸ್ಗೆ ರೈಬೋಸೋಮ್ ಅಟ್ಯಾಚ್ ಆಗಿರುತ್ತೆ, ಅದರಿಂದ ಅದು ಮೈಕ್ರೋಸ್ಕೋಪ್ ಅಲ್ಲಿ ರಫ್ ಆಗಿ ಕಾಣುತ್ತೆ. ಓಕೆನಾ, ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದಾನೆ? presence of ribosome, due to the presence of ribosome on its the surface. ಗೊತ್ತಾಯ್ತಾ? ಸೇಮ್ ಸೆಂಟೆನ್ಸ್ ಇಲ್ಲಿದೆ ಅಲ್ವಾ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಪ್ಲಾಂಟ್ ಹಾರ್ಮೋನ್? ಗಿಬರೆಲಿನ್ಸ್, ಎಬ್ಸಿಸಿಕ್ ಆಸಿಡ್, ಆಕ್ಸಿನ್ಸ್, ಥೈರಾಕ್ಸಿನ್.
ಯಾವ್ದಿದ್ರಲ್ಲಿ ಇದೆಲ್ಲ ಗಿಬ್ರಿಲಿನ್ಸು, ಎಬ್ಸಿಸಿಕ್ ಆಸಿಡ್, ಆಕ್ಸಿನ್ಸ್ ಇದೆಲ್ಲ ಅನಿಮಲ್ ಹಾರ್ಮೋನ್ಸ್. ಸೊ ಥೈರಾಕ್ಸಿನ್, ಸಾರಿ ಇದು ಆಲ್ plant hormones, it is a animal hormone. Okay, thyroxine. Next, myopia is also known as farsightedness, nearsightedness, cataract, presbyopia. ಇದು ತುಂಬಾ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ತುಂಬಾ ಮಯೋಪಿಯಾ ಬಗ್ಗೆ ಅಂದ್ರೆ ಏನು ನೋಡಿ, ಇಲ್ಲಿ NCERT ಅಲ್ಲಿ ಕೊಟ್ಟಿದ್ದಾನೆ. 8th ಸ್ಟ್ಯಾಂಡರ್ಡ್ NCERT ಮಯೋಪಿಯಾ ಬಗ್ಗೆ. ಇದನ್ನ ಡೀಟೇಲ್ ಆಗಿ ಓದ್ಕೊಂಡು ಈ ಕ್ವಶನ್ಗೆ ಆನ್ಸರ್ ಮಾಡಿ. ಬಟ್ ಇದು ಆನ್ಸರ್ ಇಸ್ ನಿಯರ್ ಸೈಟೆಡ್ನೆಸ್ ಅಲ್ವಾ, ಇಲ್ಲಿದೆ ಮಯೋಪಿಯಾ ಇಸ್ ಆಲ್ಸೋ ನೋನ್ ಆಸ್ ನಿಯರ್ ಸೈಟೆಡ್ನೆಸ್ ಅಂತ ಕೇಳಿದಾನೆ. ಇದರ ಜೊತೆಗೆ ಮುಂದೆ ನಿಮ್ಗೆ ಎಕ್ಸಾಮ್ ಕ್ವಶನ್ಸ್ ಬರ್ಬೋದು, ಇದ್ರ ಬಗ್ಗೆ ಹೈಪರ್ಮೆಟ್ರೋಪಿಯಾ ಬಗ್ಗೆ ಇರ್ಬೋದು, ಪ್ರೆಸ್ಬಿಯೋಪಿಯಾ ಬಗ್ಗೆ ಇರ್ಬೋದು ಅಲ್ವಾ, ಕ್ವಶನ್ಸ್ ಬರ್ಬೋದು. ಗೊತ್ತಾಯ್ತಾ ನಿಮ್ಗೆ NCERT ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಮಾಡುತ್ತೆ ನಮ್ಮ ಪ್ರಿಪರೇಷನ್ ಅಲ್ಲಿ ಅಲ್ವಾ. ನಾನು ನಿಮ್ಗೆಲ್ಲ ಇವಾಗ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ PYQs ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದೆ. ಹಾಗೆ ಈಗ ಇದರಲ್ಲಿ ಸೈನ್ಸ್ NCERT ತುಂಬಾ ಜನ ಕೇಳ್ತಾ ಇದ್ದಿ, ಸರ್ ಸೈನ್ಸ್ಗೆ ಏನ್ ಮಾಡ್ಬೇಕು, ಯಾವ ತರ ಸ್ಟ್ರಾಟಜಿ ಮಾಡ್ಬೇಕು, ತುಂಬಾ ಕ್ವಶನ್ಸ್ ಗಳು ಬರ್ತಾ ಇದೆ, ಬೇಸಿಕ್ ಸೈನ್ಸ್ ಗಳು ಬರ್ತಾ ಇದೆ, ನನ್ನ ಹ್ಯುಮ್ಯಾನಿಟಿ ಬ್ಯಾಕ್ ಗ್ರೌಂಡ್ ನನ್ನ ಹತ್ರ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ನೋಡಿ ನಮ್ಗೆ ಇಲ್ಲಿ ವಿಡಿಯೋ ಯಾಕೆ ನಾನು ನಿಮ್ಗೆ NCERT ನ ಹೋಗ್ಬಿಟ್ಟು ಅಲ್ಲಿಂದ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಗೆ ಯಾಕೆ ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ, NCERT ಇಂದಾನೆ 99% ಕ್ವಶನ್ಸ್ ಬಂದಿರತ್ತೆ ಅಲ್ವಾ. ಮುಂದೆ ನಾನು ನಿಮ್ಗೆ KE ಎಕ್ಸಾಮ್ದು ಬೇಕಾ ಸೈನ್ಸ್ ಕ್ವಶನ್ಸ್ ಅನ್ನ ನಾನು ನಿಮ್ಗೆ ಸಾಲ್ವ್ ಮಾಡಿಸ್ತೀನಿ, ಅಲ್ಲೂ ಕೂಡ ನಿಮ್ಗೆ PYQs ಮತ್ತೆ NCERT ಇಂದಾನೆ ಕ್ವಶನ್ಸ್ ಗಳು ಬಂದಿರುತ್ತೆ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ನೋಡೋಣ ರೀಸೆಂಟ್ ಆದ FDA ಮತ್ತು SDA ಎಕ್ಸಾಮ್ದಲ್ಲಿ. ಓಕೆನಾ, ಸೊ ಇವತ್ತಿಂದಾನೆ NCERT ನ PDF ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ತಗೊಂಡು 6th to 12th NCERT ನ ಚೆನ್ನಾಗಿ ಓದ್ಕೊಳ್ಳಿ. ಅದ್ರ ಜೊತೆಗೆ ವೇರಿಯಸ್ PYQs ಅನ್ನ ರೆಫರ್ ಮಾಡಿ. ನೀವು ಔಟ್ ಆಫ್ ದಿ 15 to 20 ಕ್ವಶನ್ಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ 15 ಕ್ವಶನ್ಸ್ ಅಲ್ಲಿ 12 to 13 ಕ್ವಶನ್ಸ್ ಅಂತ ಈಸಿಯಾಗಿ ಆನ್ಸರ್ ಮಾಡಿ ಬರ್ತೀರಾ. ಓಕೆನಾ, ಥ್ಯಾಂಕ್ ಯು ಗೈಸ್. ಮುಂದಿನ ವಿಡಿಯೋದಲ್ಲಿ ನಾವು CDS ಇಂದ ಬಂದಿರೋ ಸೆಕೆಂಡ್ ಪೇಪರ್ ಅಲ್ಲಿ 2ನೇ ಟರ್ಮ್ ಏನ್ ನಡೆದಿದೆಯಲ್ಲ ಅದರಿಂದ ಸೈನ್ಸ್ ಕ್ವಶನ್ ತಗೊಂಡು ಸಾಲ್ವ್ ಮಾಡೋಣ. ಓಕೆನಾ, ಥ್ಯಾಂಕ್ ಯು ಗೈಸ್.